पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे। ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಗರ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ನಂತರ ಈ ಧನುಸ್ಸು ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಇನ್ನು ಈ ರಾಶಿಯ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಈ ಸಮಯದಲ್ಲಿ ಆದಾಯದ ಜೊತೆಗೆ ಖರ್ಚು ಕೂಡ ಹೆಚ್ಚಾಗಬಹುದು. ವಿಶೇಷವಾಗಿ ವಾಹನಕ್ಕೆ ಹಾಗೂ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ಖರ್ಚುಗಳು ನಿಮಗೆ ಹೆಚ್ಚಾಗಬಹುದು. ಆದರೆ ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ಮಾಡಿದರೆ ಹಣದ ಕೊರತೆ ಆಗದಾಗಿ ನೀವು ನೋಡ್ಕೊಳ್ಬಹುದು. ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ದೂರದ ಸ್ಥಳಗಳಿಂದ ನಿಮಗೆ ಹೊಸ ವಿಭಾಗದಿಂದ ಅವಕಾಶ ಬರುತ್ತೆ. ಕೆಲವೊಬ್ಬರಿಗೆ ವರ್ಗಾವಣೆ, ಹೊಸ ಉದ್ಯೋಗ, ಹಾಗೆ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಮೊದಲನೇದಾಗಿ ಸ್ವಲ್ಪ ಗೊಂದಲಗಳಾದರೂ ಕೂಡ ಆದರೆ ಅದೇ ನಿಮಗೆ ಬೆಳವಣಿಗೆ ಕಾರಣ ಆಗುತ್ತೆ. ಇನ್ನು ವ್ಯಾಪಾರ ಮಾಡುವವರಿಗೆ ಆನ್ಲೈನ್ ಮೂಲಕ ಆದಾಯ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ. ದೊಡ್ಡ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆಗಳನ್ನು ಪಡೆಯಲು ಉತ್ತಮ ಸಮಯ. ಇನ್ನು ನಿಮ್ಮ ಕುಟುಂಬದಲ್ಲಿ ಒಂದು ನಿರ್ಧಾರ ಎಲ್ಲರಿಗೂ ಸಂತೋಷ ಅನ್ನುವಂಥದ್ದು ತರ್ತದೆ. ದೂರದಲ್ಲಿರುವಂತಹ ಸಂಬಂಧಿಕರ ಜೊತೆ ಉತ್ತಮವಾದ ಸಂಬಂಧ ಬೆಳೆಯುತ್ತದೆ. ಮನೆಯವರ ಜೊತೆ ಹೆಚ್ಚು ಸಮಯವನ್ನು ಕಳೆಯೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ. ಇನ್ನು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಹೊಸ ಉತ್ಸಾಹ ಅನ್ನುವಂಥದ್ದು ಕಾಣಬಹುದು. ಸಂಗಾತಿಯ ಜೊತೆ ಒಂದು ಪ್ರವಾಸನ್ನ ಹೋಗುವಂಥದ್ದು ಕಾಣಬಹುದು. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಒಳ್ಳೆಯ ಪುರುಷ ಅಥವಾ ಸ್ತ್ರೀ ಪರಿಚಯ ಆಗುವಂತ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಅತಿಯಾದ ಓಡಾಟಗಳಿಂದ ತುಂಬಾ ಆಯಾಸ ನಿಮಗೆ ಕಾಣಬಹುದು. ನಿದ್ದೆಯ ಕೊರತೆ ಬಗ್ಗೆ ಗಮನ ಕೊಡಿ. ಈ ನಾಗರ ಅಮಾವಾಸ್ಯೆಯ ದಿನ ನೀವು ಶಿವನ ದೇವಾಲಯ ಕಡೆ ಸ್ವಲ್ಪ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ. ಬಡವರಿಗೆ ಹಣ್ಣುಗಳನ್ನ ದಾನ ಮಾಡೋದು ಉತ್ತಮ ಸಮಯ. ನೋಡಿದ್ರಲ್ಲ ವೀಕ್ಷಕರೇ, ಧನುಸ್ಸು ರಾಶಿಯವರ ನಾಗರ ಅಮಾವಾಸ್ಯೆ ಕಳೆದ ನಂತರ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮನ್ನು ನೇರವಾಗಿ ಬಂದು ಕೂಡ ನೀವು ಭೇಟಿಯಾಗಬಹುದು. ಧನ್ಯವಾದಗಳು.